Hello guys, welcome to KBB ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರುವಂತದ್ದು ಡೆವಿಲ್ ಸಿನಿಮಾದ ಕಾಸ್ಟಿಂಗ್ ಬಗ್ಗೆ ಆಗಿರುವಂತದ್ದು. ಈ ಸಿನಿಮಾದಲ್ಲಿ ಯಾರ್ಯಾರು ಹೀರೋ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಕಂಪ್ಲೀಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ಬೋದು. ಹಾಗೇನೆ ಡೆವಿಲ್ ಸಿನಿಮಾದ ಬಗ್ಗೆ ಒಂದು ನ್ಯೂಸ್ ಕೂಡ ಇದೆ, ಅದು ಫೈನಲ್ ಆಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ಬೋದು. ಸೊ ಗೈಸ್ ಅದನ್ನ ಮಾಡಿದೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಈಗ ಡೆವಿಲ್ ಕಾಸ್ಟಿಂಗ್ ಬಗ್ಗೆ ಮಾತಾಡೋದಾದ್ರೆ ಮೊದಲನೇದಾಗಿ ಹೇಳೋದಾದ್ರೆ ಮಹೇಶ್ ಮಂಜ್ರೇಕರ್ ಅವರು, ನೀವು ನೋಡಿರ್ಬೋದು ಸಾಹೋ ಸಿನಿಮಾದಲ್ಲಿ ಒಂದು ಸೈಕಿಕ್ ಕ್ಯಾರೆಕ್ಟರ್ ನ ಕೊಟ್ಟಿದ್ರು ಅಂತ ಹೇಳ್ಬೋದು. ಸೊ ಅವರು ಕೂಡ ಈ ಸಿನಿಮಾದಲ್ಲಿ ಇದ್ದಾರೆ. ಹಾಗೇನೆ ಎರಡನೇದಾಗಿ ಹೇಳೋದಾದ್ರೆ ಜಿಶು ಸೇನ್ ಗುಪ್ತಾ, ಇಬ್ರು ಕೂಡ ತೆಲುಗು ಆಕ್ಟರ್ಸ್ ಆಗಿರುವಂತದ್ದು. ನಾವ್ ಇವ್ರನ್ನ ಕೆಲವೊಂದು ಕನ್ನಡ ಸಿನಿಮಾದಲ್ಲಿ ನೋಡಿರುವಂತದ್ದು. ಸೊ ಇವರು ಒಂದು ಸಸ್ಪಿಷಿಯಸ್ ಆಕ್ಟರ್ ಆಗಿರುವಂತದ್ದು. ಒಂದು ಸ್ಟೋರಿ ನ ತಗೊಳ್ಳುವಂತದ್ದು ಅಥವಾ ಸ್ಟೋರಿ ನರೇಟ್ ಮಾಡ್ಬೇಕಾದ್ರೆ ಇವ್ರನ್ನ ಯೂಸ್ ಮಾಡ್ಕೊಂತಾರೆ. ಯೂಶುವಲಿ ಆತರ ಯೂಸ್ ಮಾಡ್ಕೊಟ್ಟಿರುವಂತದ್ದು. ಆಮೇಲೆ ಮುಖೇಶ್ ರಿಷಿನ ಯಾರಿಗ್ ತಾನೇ ಗೊತ್ತಿಲ್ಲ, ಇವರೆಲ್ಲದರಲ್ಲೂ ಕೂಡ ಪೊಲಿಟಿಕಲ್ ವಿಲನ್ ಆಗಿ ಆಕ್ಟ್ ಮಾಡಿರುವಂತ ಒಂದು ಆಕ್ಟರ್. ಇವರು ಕೂಡ ನಾನು ತೆಲುಗು ಸಿನಿಮಾದಲ್ಲಿ ಆಲ್ಮೋಸ್ಟ್ ನೋಡಿರುವಂತದ್ದು. ಹಾಗೇನೆ ಫರ್ದೀನ್ ಖಾನ್ ಅವರು, ನನಗೆ ಗೊತ್ತಿರೋ ಹಾಗೆ ಫರ್ದೀನ್ ಖಾನ್ ಅವರೇನೆ ಒಂದು ಮೇನ್ ವಿಲನ್ ಆಗಿ ಕೊಟ್ಟಿರುವಂತದ್ದು. ಯಾಕೆಂತಂದ್ರೆ ನೀವು ನನ್ನ ಒಂದು ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರೆ, ಅಂದ್ರೆ ಏನ್ ಕಂಪ್ಲೀಟ್ ಸ್ಟೋರಿ ಲೀಕ್ ಅಂತ ಏನ್ ಹಾಕಿದೀನಲ್ಲ, ಅದರಲ್ಲೂ ಆ ಒಂದು ಮೆನ್ಷನ್ ಮಾಡಿರೋ ರೀತಿ ನೋಡಿದ್ರೆ ನನಗೆ ಮೇನ್ ವಿಲನ್ ಇವರೇ ಆಗಿ ಕಾಣಿಸ್ಕೊಳ್ಳೋಕೆ ಕೊಟ್ಟಿದ್ದಾರೆ ಅಂತ ನನಗೆ ಅನ್ನಿಸ್ತಿರುವಂತದ್ದು. ನೀವು ಆ ವಿಡಿಯೋ ನೋಡಿಲ್ಲ ಅಂದ್ರೆ ನೋಡ್ಕೊ ಬನ್ನಿ, ಯಾಕೆಂದ್ರೆ ಆ ವಿಡಿಯೋ ನೋಡಿದ್ರೆ ನಿಮಗೆ ಕಾಸ್ಟಿಂಗ್ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳ್ಬೋದು. ಹಾಗೇನೆ ವಿನಯ್ ಗೌಡ ಅವರಿದ್ದಾರೆ, ನಿಮ್ಗೆ ಆಲ್ರೆಡಿ ಅಫಿಷಿಯಲ್ ಆಗಿ ಗೊತ್ತಿರೋದ ವಿಷಯ ಆಗಿರುವಂತದ್ದು. ವಿನಯ್ ಗೌಡ ಅವರು ಬಿಗ್ ಬಾಸ್ ನ ಒಂದು ಫೇಮ್ ನ ಹಿಡ್ಕೊಂಡು ಬಂದಿರುವಂತವ್ರು. ಅಂಡ್ ಈ ಸಿನಿಮಾದಲ್ಲಿ ಒಂದು ವಿಲನ್ ನ ಮಗ ಅಥವಾ ಮೈನ್ ವಿಲನ್ ಆಗಿ ಕಾಣಿಸ್ಕೊಡೋಕು ಹೊರಟಿರುವಂತ ಚಾನ್ಸಸ್ ಕೂಡ ಇದೆ ಅಂತ ಹೇಳ್ಬೋದು. ಅದು ಸಿನಿಮಾ ಬಂದ್ಮೇಲೆ ಅಥವಾ ಟ್ರೈಲರ್ ಬಂದ್ಮೇಲೆ ನಮಗೆ ಗೊತ್ತಾಗಿರುವಂತದ್ದು. ಯಾಕೆಂದ್ರೆ ಇದುವರೆಗೂ ನಾವು ನೋಡಿರುವಂತದ್ದು ಜಸ್ಟ್ ಟೀಸರ್ ಆಗಿರುವಂತದ್ದು. ನಾನು ಕಾಸ್ಟಿಂಗ್ ಬಗ್ಗೆ ವಿಡಿಯೋ ಮಾಡ್ಬೇಕು ಅಂತ ವೇಟ್ ಮಾಡ್ತಾನೆ ಇದ್ದೆ. ಈ ನ್ಯೂಸ್ ಬಂದ್ಮೇಲೆ ನಾನು ಓಕೆ, ಈಗ ಸಮಯ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋನ ಮಾಡ್ತಿರುವಂತದ್ದು. ಅಚ್ಯುತ್ ಕುಮಾರ್ ಅವರು ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಈ ಸಿನಿಮಾಗೆ ಆಡ್ ಆಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಬಸ್ ರಿಪೋರ್ಟ್ಸ್ ಪ್ರಕಾರ ಇರುವಂತದ್ದು. ಅಫಿಷಿಯಲ್ ಅನೌನ್ಸ್ಮೆಂಟ್ ಕೂಡ ಆದಷ್ಟು ಬೇಗ ಆಗುತ್ತೆ. ಅಂಡ್ ಇವ್ರಂತೂ ಎಲ್ಲಾದ್ರಲ್ಲೂ ಮೈನ್ ವಿಲನ್ ಗುರು. KGF, ಕಾಂತಾರ, ಸೈಕಿಕ್ ಕ್ಯಾರೆಕ್ಟರ್ ಆಗಿರುವಂತದ್ದು. ಯುವ ಸಿನಿಮಾದಲ್ಲಿ ನಾನು ಹತ್ತಿರದಲ್ಲಿ ನೋಡಿರುವಂತ ಒಂದು ಆಕ್ಟರ್. ಅಂದ್ರೆ ತುಂಬಾನೇ ಒಂದು ಡೌನ್ ಟು ಅರ್ತ್ ಪರ್ಸನ್ ಆಗಿರುವಂತದ್ದು. ಬಟ್ ಅವ್ರ ಕ್ಯಾರೆಕ್ಟರ್ ಇದ್ದಾಗ ಅವ್ರ ಹತ್ರ ಯಾರು ಕೂಡ ಹೋಗೋದಕ್ಕೂ ಆಗಲ್ಲ ಅಂತ ಒಂದು ಕ್ಯಾರೆಕ್ಟರ್ ಆಗಿರುವಂತದ್ದು. ಸೊ ಇಷ್ಟು ನಾನು ಓವರ್ ಆಲ್ ಡಿವೋರ್ಸ್ ಅವ್ರನ್ನ ಕೂಡ ಸೆಟ್ಟಲ್ ನೋಡಿರುವಂತದ್ದು ಅವತ್ತೇನೆ ಆಗಿರುವಂತದ್ದು. ಅದ್ರದ್ದು ಕಾಟೇರ ಸಿನಿಮಾ ವಿಷಯ ಬಗ್ಗೆನೂ ಕೂಡ ತುಂಬಾ ಮಾತಾಡೋದಿದೆ. ಅಂದ್ರೆ ಬಿಹೈಂಡ್ ದಿ ಸೀನ್ ಏನೆಲ್ಲ ನಡೆದಿತ್ತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ಬೋದು. ಬಟ್ ಈಗ ಇರುವಂತ ವಿಷಯ ಬಂದು ಈ ಕಾಸ್ಟಿಂಗ್ ಬಗ್ಗೆ ಇಷ್ಟೊಂದು ಆಯ್ತು. ಈಗ ಡೆವಿಲ್ ಸಿನಿಮಾದ ನ್ಯೂಸ್ ಬಗ್ಗೆ ಹೇಳೋದಾದ್ರೆ, ಮಾರ್ಚ್ 15ನೇ ತಾರೀಕು ಲಲಿತ್ ಮಹಲ್ ಪ್ಯಾಲೇಸ್ ನಲ್ಲಿ ಸಿನಿಮಾ ಚಿತ್ರೀಕರಣ ಆಗುತ್ತೆ. ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 9 ಗಂಟೆ ತನಕವೂ ಕೂಡ ಶೂಟಿಂಗ್ ನಡೆಸೋದಕ್ಕೆ ಪರ್ಮಿಷನ್ ಸಿಕ್ಕಿದೆ. ಆ ಪರ್ಮಿಷನ್ ಲೆಟರ್ ಗಮನಿಸ್ತಾ ಇದ್ದೀರಿ. ಬಣ್ಣ ಎಲ್ಲ ಬಳ್ಕೊಂತ ಇದ್ದಾರೆ, ಮೇಕಪ್ ಎಲ್ಲ ಮಾಡ್ಕೊಂತಿದ್ದಾರೆ, ಕಂಪ್ಲೀಟ್ ಆಗಿ ಫಿಟ್ ಅಂಡ್ ಫೈನ್ ಆಗಿ ರೆಡಿ ಆಗಿ ಬರ್ತಾ ಇದ್ದಾರೆ. ಜಸ್ಟ್ ಟಾಕಿ ಪೋರ್ಷನ್ ಮಾತ್ರ ಇರುವಂತದ್ದು. ಇದಿಷ್ಟು ನಮಗೆ ಈ ಇತ್ತೀಚೆಗೆ ಸಿಕ್ಕಿರುವಂತ ನ್ಯೂಸ್ ಆಗಿರುವಂತದ್ದು. ನಿಮಗೆ ಸೊ ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ವಿಡಿಯೋ ಎಲ್ಲ ಕಲೆಕ್ಟ್ ಮಾಡಿ ಶೇರ್ ಮಾಡಿ. ಚಾನಲ್ ಸೂಪರ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.